ನಮಸ್ಕಾರ ಸ್ನೇಹಿತರೆ, ಮಾತೃಪಾಕ ಶಾಲೆಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರೋರು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇವತ್ತು ಬೆಲ್ಲದಲ್ಲಿ ನಾನು ರವೆ ಲಡ್ಡುನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಒಂದು ದಪ್ಪ ತಳ ಇರುವಂತಹ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ದೊಡ್ಡ ಚಮಚ ತುಪ್ಪ ಹಾಕ್ಬಿಟ್ಟು ಒಂದು ಬಟ್ಲ ಅಷ್ಟು, ನಾವು ಯಾವ ಅಳತೆ ಬೇಕಾದರೂ ನಾವು ತಗೊಳ್ಬಹುದು. ನಾ ಇಲ್ಲಿ ದೊಡ್ಡ ಬಟ್ಲದಲ್ಲಿ ತಗೊಂಡಿದ್ದೀನಿ. ಒಂದು ಬಟ್ಲದಷ್ಟು ಬಾಂಬೆ ರವೆ ಹಾಕಿ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಮೀಡಿಯಂ ಉರಿಯಲ್ಲಿ ಇದನ್ನು ಸುಮಾರು ಒಂದು 5 ರಿಂದ 10 ನಿಮಿಷ ನಾವು ಗಮ್ ಅಂತ ವಾಸನೆ ಬರೋವರೆಗೂ ಇದನ್ನು ಹುರ್ಕೊಳ್ಬೇಕು. ಅಷ್ಟರಲ್ಲಿ ನಾನು ಅದೇ ಸೇಮ್ ಅಳತೆನಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಕರಗಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದಕ್ಕೆ ಒಂದು ಅಂತಲೇ ಅಳತೆ, ಅದು ನಾವೇನು ಕಡಿಮೆ ಜಾಸ್ತಿ ಮಾಡೋದೇನು ಬೇಕಿಲ್ಲ. ನೋಡಿ, ಬಣ್ಣ ಬದಲಾಗಿದೆ. ಸೊ ಈಗ ಅದನ್ನು ತೆಗೆದ್ಬಿಟ್ಟು ಅದೇ ಬಾಣಲೆನಲ್ಲಿ ಸೇಮ್ ಅಳತೆ, ಯಾವ ಕಪ್ಪಿಂದ ರವೆ ತೊಗೊಂಡಿದ್ದೀವಿ ಅದೇ ಕಪ್ಪಿನ ಅಳತೆ ಹಸಿ ತೆಂಗಿನಕಾಯಿ ತುರಿನ ತಗೊಂಡು ಅದಕ್ಕೊಂದು ಚಮಚ ತುಪ್ಪ ಹಾಕ್ಬಿಟ್ಟು ಇದು ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಸಹ ನಮಗೆ ಉದುರಾಗಿ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು ಸ್ನೇಹಿತರೆ. ಪೂರ್ತಿ ಪುಡಿ ಪುಡಿ ಬರಬೇಕು, ಹಾಲಿನಂಶ ಹೋಗಬೇಕು, ಇಲ್ಲಾಂದ್ರೆ ಬೇಗ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದು ಹಾಕೋದು ಒಂದು ರುಚಿ ಕೊಡುತ್ತೆ, ಇನ್ನೊಂದು ಸಾಫ್ಟ್ ಆಗುತ್ತೆ ರವೆ ಉಂಡೆ. ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಳ್ಬೇಕು ಮೀಡಿಯಂ ಉರಿನಲ್ಲಿ. ಇಲ್ಲಿ ನೋಡಿ, ಗೊತ್ತಾಗ್ತಾ ಇದೆ ಆವಾಗಲೇ ಹಾಲೆಲ್ಲ ಕಡಿಮೆ ಆಗಿ ಒಂಥರ ಉದುರಾಗಿ ಆಗ್ತಾ ಇದೆ ಕೊಬ್ಬರಿ. ನೋಡಿ, ಇಷ್ಟು ನೀಟಾಗಿ ಉದುರಾಗಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ತಕ್ಕೊಂಡು ಅದರಲ್ಲೇ ನಾನು ಬೆಲ್ಲನ ಕರಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಕು. ಬೆಲ್ಲದ ಪಾಕ ಆದ್ರೂ ಅಷ್ಟೇ, ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಪರಿಮಳ ಪ್ರಸಾದ ವಿಡಿಯೋದಲ್ಲಿ ಏನು ಪಾಕ ಹೇಳಿದೆ ಸಕ್ಕರೆದು, ಸೇಮ್ ಅದೇ ಥರನೇ ಇದು ಸಹ ಒಂದೆಳೆ ಪಾಕ ಬರಬೇಕು. ನಾವು ಯಾವುದೇ ರೀತಿ ಉಂಡೆ ಮಾಡಬೇಕಂದ್ರೂ ಕೂಡ ಒಂದೆಳೆ ಪಾಕ ಬರಬೇಕು. ಆವಾಗ ಮಾತ್ರ ಅದು ತುಂಬ ಸಾಫ್ಟ್ ಆಗುತ್ತೆ. ಬೆಲ್ಲ ಬಂದ್ಬಿಟ್ಟು ತುಂಬ ಬೇಗನೆ ಪಾಕ ಆಗಿಬಿಡುತ್ತೆ, ತುಂಬ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಅದನ್ನು ನೋಡ್ಕೊಳ್ತಾ ಇರಬೇಕು. ನೋಡಿ, ಎಳೆ ಗೊತ್ತಾಗ್ತಾ ಇದೆ ಆವಾಗಲೇ. ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ, ಸಕ್ಕರೆಗಿಂತಲೂ ತುಂಬ ಫಾಸ್ಟಾಗಿ ಆಗುತ್ತೆ. ಬಟ್ ಇದು ತುಂಬ ತಿನ್ನೋದಕ್ಕೆ ತುಂಬ ರುಚಿಯಾಗೂ ಇರುತ್ತೆ. ನೋಡಿ, ಇಲ್ಲಿ ಹಾಕಿದ ತಕ್ಷಣ ಇದು ಅಳ್ಕೊದ್ದು, ಈ ಥರ ಅಳಬಾರ್ದು. ಇನ್ನೊಂದು ನಿಮಿಷ ಆಯಿತು ಅಂತಂದರೆ ಆಗುತ್ತೆ. ನೋಡಿ, ಈಗ ಆಗಿದೆ. ನೋಡಿ ಹಾಕಿದ ತಕ್ಷಣ ಕುತ್ಕೊಳ್ತು. ಈಗ ಹುರಿದಿಟ್ಟಂತಹ ಹಸಿ ತೆಂಗಿನಕಾಯಿ ತುರಿ ಮತ್ತು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಹುರಿದಿಟ್ಟಿರ್ತಕ್ಕಂತಹ ರವೆ ಏನಿತ್ತು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಇಮ್ಮಿಡಿಯೇಟಾಗಿ ಹಾಕ್ಕೊಂಬಿಡ್ಬೇಕು. ಬಿಸಿ ಇದ್ದಾಗ ಹಾಕಿದ್ರೇ ಅದು ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ ರವೆ. ಯಾಕಂದರೆ ಬಾಂಬೆ ರವೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಪಾಕ ಹೀರ್ಕೊಳ್ಳೋ ಸ್ವಲ್ಪ ನಿಧಾನ ಆಗುತ್ತೆ. ನೀವೇನಾದರೂ ಸ್ವಲ್ಪ ಸಮಯ ಇತ್ತು ಅಂದರೆ ಮುಂಚಿತವಾಗಿ ಮಾಡಿಟ್ಕೊಂಡ್ರೆ, ಅಟ್ಲೀಸ್ಟ್ ಒಂದು 24 hours ಬಿಫೋರ್ ನೀವು ಮಾಡಿಟ್ಕೊಂಡ್ರೆ ಪಾಕ ತುಂಬ ಚೆನ್ನಾಗಿ ರವೆ ಹೀರ್ಕೊಂಡು ನೆಕ್ಸ್ಟ್ ಡೇಗೆ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈಗ ತುಪ್ಪದಲ್ಲಿ ಹುರಿದಿಟ್ಟಕ್ಕಂತಹ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಪುಡಿ ಬೇಕಿದ್ರೂ ನಾವು ಹಾಕ್ಕೊಳ್ಬಹುದು. ನಾನಿವಾಗ ಅಲ್ಲಿ ಬೀಜನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಬಿಡಬೇಕದು. ಯಾಕಂದರೆ ರವೆ ಚೆನ್ನಾಗಿ ಹೀರ್ಕೊಳ್ಬೇಕು. ನೋಡಿ, ಹೀರ್ಕೊಂಡಿದೆ, ಗಟ್ಟಿಯಾಗಿದೆ. ನೋಡಿ, ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಇದು. ಆದರೆ ಪಾಕ ಏರಾಗಿರೋದಿಲ್ಲ, ಸಾಫ್ಟಾಗಿರುತ್ತೆ ರವೆ ಉಂಡೆ. ಅದಕ್ಕೋಸ್ಕರ ನಾನು ಬೆಲ್ಲದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇತ್ತೀಚೆಗೆ ಸಕ್ಕರೆ ತಿಂಬೋದು ತುಂಬ ಕಡಿಮೆ ಆಗಿದೆ ಪ್ರತಿಯೊಬ್ಬರು, ಅದಕ್ಕೆ ಬೆಲ್ಲದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು. ನೋಡಿ, ಇನ್ನೂ ಗಟ್ಟಿಯಾಗಿದೆ. ಮಧ್ಯದಲ್ಲಿ ಒಂದು 2 ಸರ್ತಿ ಕೈ ಆಡಿಸಿ ಇಟ್ಟಿದ್ದೆ, ಇನ್ನೂ ಗಟ್ಟಿಯಾಗಿದೆ ನೋಡಿ ಇದು. ಈಗ ಉಂಡೆಗಳನ್ನ ಮಾಡ್ಕೊಂಬೋಣ. ತುಪ್ಪ ಒಂದು ಸ್ವಲ್ಪ ಕೈಗೆ ಸವರ್ಕೊಂಡು ನಮಗೆ ಯಾವ ಅಳತೆ ಬೇಕೋ ಆ ಅಳತೆನಲ್ಲಿ ಉಂಡೆನ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಟ್ರೇನಲ್ಲಿ ಹಾಕ್ಕೊಳ್ಳೋಣ. ಸೊ ಆರ್ತಾ ನಿಮಗೆ ಅದು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಇದು. ಬೆಲ್ಲದ್ದೇನೆ ಅಂತ ನೀವು ಶಾಕ್ ಆಗ್ತೀರಾ, ಅಷ್ಟು ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ. ಎಲ್ಲನೂ ಉಂಡೆಗಳನ್ನ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ರವೆ ಉಂಡೆ ರೆಡಿ. ನಾವು ರವೆ ಉಂಡೆ ಅಂದ ತಕ್ಷಣ ಪಿತೃಪಕ್ಷದಲ್ಲಿ ಮಾತ್ರ ಮಾಡ್ತೇವೆ. ಅದಕ್ಕೋಸ್ಕರ ಇವತ್ತು ಪಿತೃಪಕ್ಷದ ಸ್ಪೆಷಲ್ ಆಗಿ ನಿಮಗೆ ಈ ಒಂದು ರೆಸಿಪಿನ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.